ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯೂಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ 2025-26 ಆ್ಯನ್ಯುವಲ್ ಎಕ್ಸಾಮ್ ಏನು ಬರ್ತಾ ಇದೆ. ಸೊ ಮಾಡೆಲ್ ಕ್ವಶನ್ ಪೇಪರ್ ಏನು 3 ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಅದೆಲ್ಲಕ್ಕೂ ಕೂಡ ಆನ್ಸರ್ನ ಹೇಳಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರುವಂಥ ಮಕ್ಕಳಿಗೆ ಗೊತ್ತಿರುತ್ತೆ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ಸಾಲ್ವ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಎಲ್ಲ ಸ್ಟೂಡೆಂಟ್ಸಿಗೂ ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು, ಪ್ರಾಡಕ್ಟ್ ಮೆಥಡ್ ಆಗಿರ್ಬೋದು, ರೇಷಿಯೋಸ್ ಆಗಿರ್ಬೋದು, ಅಡ್ಮಿಷನ್ನು, ರಿಟೈರ್ಮೆಂಟು, ಡಿಸಲ್ಯೂಷನ್ನು ಕಾಮನ್ ಆಗಿ ಇದು ನೀವು ಇಂಪಾರ್ಟೆಂಟು ಅಂತ ಹೇಳ್ಕೊಂಡು ಕಲ್ತ್ಕೊಳ್ತಾ ಇರ್ತೀರಿ. ಸೊ ಲೇಟರ್ ನಾನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂತಹ ಕ್ವಶನ್ಸ್ಗಳಿಗೆ ಆನ್ಸರ್ಸ್ನ ಆ ಟಾಪಿಕ್ನು ಕೂಡ ಕವರ್ ಮಾಡ್ತೀನಿ. ಆದರೆ ನೀವು ಯಾವುದು ಕಷ್ಟ ಅಂತ ಬಿಟ್ಟಿರ್ತೀರಲ್ಲ ಮಕ್ಕಳೇ, ಆ ಟಾಪಿಕ್ಕೇ ಈಸಿ ಇರುತ್ತೆ ಪ್ರಾಬ್ಲಮ್ ಮಾಡೋದು. ಹಾಗಾಗಿ ಈ ಹಿಂದಿನ ಒಂದು ಕಂಟಿನ್ಯೂಸ್ ಆಗಿ 5-6 ವೀಡಿಯೋಸ್ಗಳನ್ನ ನಾನು ಪ್ರಾಬ್ಲಮ್ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ 6 ಮಾರ್ಕ್ಸಿಗೆ ಸ್ಟೇಟ್ಮೆಂಟ್ ಯಾವ ರೀತಿ ಮಾಡೋದು ಅಕಾರ್ಡಿಂಗ್ ಟು ಆ್ಯಸ್ ಪರ್ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆ್ಯಕ್ಟ್ 2013 ಏನಿದೆ, ಇದರಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, 6 ಮಾರ್ಕ್ಸ್ ಏನಿದೆಯೋ ಕ್ವಶನಲ್ಲಿ ಅದನ್ನೇ ಬರ್ಕೊಂಡು ಮಾಡುವಂಥದ್ದು. ಎಷ್ಟು ಈಸಿ ಇದೆ ಪ್ರಾಬ್ಲಮ್ಮು ಅನ್ನೋದನ್ನು ಆಲ್ರೆಡಿ ವಾಚ್ ಮಾಡಿರೋರು ಕಮೆಂಟ್ ಮಾಡ್ತಾ ಇದ್ದೀರಿ, ಇಷ್ಟು ಈಸಿನಾ ಅಂತ ಹೇಳ್ಕೊಂಡು. ಹೌದು, ತುಂಬ ಈಸಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ ಮಕ್ಕಳೇ, ಓಕೆನಾ? ಈ ಒಂದು ವಿಡಿಯೋದಲ್ಲಿ 12 ಮಾರ್ಕ್ಸ್ ರಿಲೇಟೆಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟು, ದಟ್ ಈಸ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟು. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಬ್ಯಾಲೆನ್ಸ್ ಶೀಟ್ ಕೂಡ ಬರುತ್ತೆ, ಸೇಮ್ ಟೈಮ್ P&L ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಕೂಡ ಕೇಳ್ತಾರೆ. ಅವ್ರು ಯಾವ್ದು ಕೇಳಿದಾರೋ ಅದನ್ನು ನೀವು ಬರೀಬೇಕು. ಈ ಹಿಂದೆ 6 ಮಾರ್ಕ್ಸ್ ಇನ್ನೊಂದು ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ವಾ ಕಂಪನೀಸ್ ಆ್ಯಕ್ಟ್ ಬಗ್ಗೆ, ಆ ಕ್ವಶನ್ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಇದು ತುಂಬಾ ಈಸಿ. ಹಾಗಾದರೆ ಇಲ್ಲಿ ನಿಮಗೆ 12 ಮಾರ್ಕ್ಸ್ ಸೆಕ್ಷನ್ ಡಿ ಏನು ಸ್ಟಾರ್ಟ್ ಆಗಿದೆ ಅಲ್ಲಿ ಕ್ವಶನ್ ನಂಬರ್ 31 ಆಗಿರುತ್ತೆ. ಯಾವಾಗಲೂ ಕೂಡ ಕ್ವಶನ್ ನಂಬರ್ 31 ಇರುತ್ತೆ, ಕ್ವಶನ್ ನಂಬರು ಕೂಡ ಚೇಂಜ್ ಆಗಲ್ಲ. ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ನಂಬರ್ 31ನಲ್ಲಿ 12 ಮಾರ್ಕ್ಸಿಗೆ ಒಂದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಇದನ್ನು ಕೇಳಿಲ್ಲ ಅಂತ ಅಂದ್ಕೊಳ್ಳಿ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಅಥವಾ ಕಾಮನ್ ಸೈಜ್, ಕಂಪ್ಯಾರಿಟಿವ್ ಕೇಳಲಿಲ್ಲ ಅಂತ ಹೇಳಿದ್ರೆ ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಕೇಳ್ತಾರೆ, ಇಲ್ಲ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. 4 ಓದ್ಕೊಳ್ಬೇಕಾ ಅಂತ ಹೇಳಿದ್ರೆ ಇಲ್ಲ, 4 ಓದ್ಕೊಳ್ಳೋದು ತುಂಬ ಈಸಿ ಅನ್ನೋದೇ ಇಲ್ಲಿ ಮ್ಯಾಟರು. ಹಾಗಾದರೆ ಯಾವ ರೀತಿ ಲೆಕ್ಕನ ಮಾಡೋದು ಅಂತ ಹೇಳಿದ್ರೆ ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ, 12 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ ನಿಮಗೆ. ಓಕೆ, ಈಗ ಆಲ್ರೆಡಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆದರೂ ಕೂಡ ಅಪ್ಡೇಟ್ ವೀಡಿಯೋಸ್ಗಳಿರಲಿ ಅಂತ ಹೇಳ್ಕೊಂಡು ಎಗೇನ್ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಅದು ಕೂಡ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ ಇದೆಯೋ ಅದು. ಮಕ್ಕಳ, ಇವಾಗ ನೀವು 31 ಕ್ವಶನ್ನ ಓದಿ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಯೂನಿವರ್ಸಲ್ ಕಂಪನಿ ಲಿಮಿಟೆಡ್ ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಏನನ್ನು ಪ್ರಿಪೇರ್ ಮಾಡಬೇಕಂತೆ? ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಂತೆ. ಸೊ ನೆಕ್ಸ್ಟು ಅವ್ರು ಏನು ಟಾಪಿಕ್ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಿರಬೇಕು ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರೆ ಏನೇನು ಟಾಪಿಕ್ಸ್ಗಳು ಬರುತ್ತೆ ಅನ್ನೋದು ಗೊತ್ತಿರಬೇಕು. ಇವಾಗ ಒಂದು ಬ್ಯಾಲೆನ್ಸ್ ಶೀಟ್ನ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಸ್ಟ್ ಯಾವುದನ್ನು ಬರಿತೀವಿ ಮಕ್ಕಳೇ? ಲಯಬಿಲಿಟೀಸ್ ಬರಿತೀವಿ, ಕರೆಕ್ಟಾ? ಫಸ್ಟು ನಾವೇನು ಬರಿತೀವಿ? ಲಯಬಿಲಿಟೀಸ್. ಈ ಲಯಬಿಲಿಟೀಸ್ನ ನಾವೇನಂತ ಬರಿಬಹುದು ಅಂತ ಹೇಳಿದ್ರೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಬರಿಬೋದು. ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಬರಿಬೋದು, ಓಕೆನಾ? ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ನಮಗೆ ಮೇಯ್ನ್ ಆಗಿ ಫಸ್ಟು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಒಂದು ಹೆಡ್ಡಿಂಗ್ ತೊಗೊಳ್ಬೇಕು. ಅದಕ್ಕೋಸ್ಕರನೇ ಈಕ್ವಿಟಿ ಅಂತ ತೊಗೊಂಡಿರೋದು. ಈಗ ಈಕ್ವಿಟಿಯಲ್ಲಿ ಯಾವ್ದು ಬರುತ್ತೆ ಹೇಳಿ? ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇವೆಲ್ಲ ಬರುತ್ತಲ್ವಾ? ನೀವೇನು ಮಾಡಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ತೊಗೊಳ್ಳಿ. ಇಷ್ಟು ಕಲ್ತ್ಕೊಂಡ್ರೆ ಆಗೋಯ್ತು, ಕರೆಕ್ಟಾಗಿ ನೋಡ್ಕೊಳ್ಳಿ. ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಹೋಲ್ಡರ್ ಫಂಡಲ್ಲಿ ಏನೇನು ಬರುತ್ತೆ? ಶೇರ್ ಕ್ಯಾಪಿಟಲ್ ಬರುತ್ತೆ, ಶೇರ್ ಕ್ಯಾಪಿಟಲ್. ಅಥವಾ ಶೇರ್ ಕ್ಯಾಪಿಟಲ್ ಬಿಟ್ಟು ಇನ್ನೇನು ಬರುತ್ತೆ? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬರುತ್ತೆ, ಅಷ್ಟೇ. ಇದು ಬಿಟ್ಟು ಬಂತು ಇನ್ನೇನೂ ಬರಲ್ಲ. ಈಗ ಶೇರ್ ಹೋಲ್ಡರ್ಸ್ ಫಂಡ್ ಆಯಿತು. ಇನ್ನು ಬರೋದು ಯಾವುದು ಅಂತ ಹೇಳಿದ್ರೆ ಲಯಬಿಲಿಟೀಸು, ಕರೆಕ್ಟ್ ಅಲ್ವಾ? ಲಯಬಿಲಿಟಿಯಲ್ಲಿ 2 ಟೈಪು, ಒಂದು ಶಾರ್ಟ್ ಟರ್ಮ್ ಲಯಬಿಲಿಟಿ, ಇನ್ನೊಂದು ಲಾಂಗ್ ಟರ್ಮ್ ಲಯಬಿಲಿಟಿ. ಶಾರ್ಟ್ ಟರ್ಮು, ಲಾಂಗ್ ಟರ್ಮು. ನಾವೇನು ಮಾಡೋಣ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಲಯಬಿಲಿಟಿಗೆ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಕೂಡ ಬರ್ಕೊಳ್ಬಹುದು, ಅಥವಾ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಕೂಡ ಬರ್ಕೋಬಹುದು. ನಾನ್ ಕರೆಂಟ್ ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿ? ಲಾಂಗ್ ಅಂತಲೇ ಅರ್ಥ, ಕರೆಂಟ್ ಅಂದರೆ ಶಾರ್ಟ್, ಓಕೆ ಅಲ್ವಾ? ನಾನ್ ಕರೆಂಟ್ ಲಯಬಿಲಿಟೀಸ್. ಇದಕ್ಕಿನ್ನೊಂದು ಆಪೋಸಿಟ್ ಯಾವುದು ಬರುತ್ತೆ? ಕರೆಂಟ್ ಲಯಬಿಲಿಟೀಸು, ಶಾರ್ಟ್ ಟರ್ಮು, ಕರೆಕ್ಟ್ ಅಲ್ವಾ? ಶಾರ್ಟ್ ಟರ್ಮು ಲಯಬಿಲಿಟೀಸು. ಇದು ನಾವೇನಂತ ಕರಿತೀವಿ?
ಕರೆಂಟ್ ಲಯಬಿಲಿಟೀಸ್ ಅಂತ ತಗೊಳ್ತೀವಿ. ಒಬ್ರೊಬ್ರು ಒಂದೊಂದು ರೀತಿ ತಗೊಳ್ತಾರೆ, ಯಾವುದು ತಪ್ಪಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಲಯಬಿಲಿಟೀಸಲ್ಲೇ ಮೂರೇ ಬರೋದು. ಒಂದು ಶೇರ್ ಹೋಲ್ಡರ್ಸ್ ಫಂಡು, ಇನ್ನೊಂದು ನಾನ್ ಕರೆಂಟ್ ಲಯಬಿಲಿಟಿ, ಇನ್ನೊಂದು ಕರೆಂಟ್ ಲಯಬಿಲಿಟಿ. ಆಮೇಲೆ ಏನು ಮಾಡೋದು? ಆಮೇಲೆ ಏನೂ ಮಾಡೋದಿಲ್ಲ, ಟೋಟಲ್ ಮಾಡೋದು. ಓಕೆ ಅಲ್ವಾ? ನೆಕ್ಸ್ಟು ಅಸೆಟ್ ಬರುತ್ತೆ. ಅಸೆಟ್ ಅನ್ನೋದು ಎರಡನೇ ಹೆಡ್ಡಿಂಗ್ ಆಗಿರುತ್ತೆ. ಅಸೆಟ್ಟಲ್ಲಿ ಒಂದು ಫಿಕ್ಸ್ಡ್ ಅಸೆಟ್ ಬರುತ್ತೆ, ಇನ್ನೊಂದು ಕರೆಂಟ್ ಅಸೆಟ್ ಬರುತ್ತೆ. ಎರಡೇ. ಫಿಕ್ಸ್ಡ್ ಅಸೆಟ್ನ ನಾವೇನಂತ ಕರಿತೀವಿ? ನಾನ್ ಕರೆಂಟ್ ಅಸೆಟ್ ಅಂತ ಕರಿತೀವಿ. ಅಷ್ಟೇ. ಇಷ್ಟು ಬರೆದು ಟೋಟಲ್ ಮಾಡಿದ್ರೆ ಮುಗೀತು. ಹಾಗಾದರೆ ಇಷ್ಟು ಈಸಿನಾ? ಹಾಗಾದರೆ ಕ್ವಶನಲ್ಲಿ ಅಸೆಟ್ ಹೇಗೆ ಕಂಡುಹಿಡಿಯೋದು? ಅದು ಫಿಕ್ಸ್ಡ್ ಅಸೆಟ್ಟೋ ಅಥವಾ ಕರೆಂಟ್ ಅಸೆಟ್ಟೋ ಅಂತ ಹೇಗೆ ಕಂಡುಹಿಡಿಯೋದು? ಅಥವಾ ನೀವು ಹೇಳಿದಾಗೆ ಲಯಬಿಲಿಟಿಯಲ್ಲಿ 3 ಟೈಪು ಹೇಗೆ ಗೊತ್ತಾಗುತ್ತೆ ನಮಗೆ? ಕಷ್ಟ ಆಗುತ್ತಲ್ಲ ಈ ಪ್ರಾಬ್ಲಮ್ ಅಟೆಂಡ್ ಮಾಡೋದು ಅಂತ ಹೇಳ್ಕೊಂಡು ಮಕ್ಕಳಿಗೆ ಅನಿಸ್ತಾ ಇರಬಹುದು. ನೋಡಿ, ಇದೇ ಪ್ರಾಬ್ಲಮ್, ಅವ್ರು ಕೊಟ್ಟಿರೋ ಪ್ರಾಬ್ಲಮ್ ಇದೆ. ಇಲ್ಲಿ ನಿಮಗೆ ಏನು ಕಷ್ಟ ಇದೆ? ಇವಾಗ ಅವರೇ ಕೊಟ್ಟಿದ್ದಾರೆ, ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಅಂತ ಅವರೇ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಹೆಡ್ಡಿಂಗ್ ಶೇರ್ ಹೋಲ್ಡರ್ ಫಂಡ್ ಅಂತ ಅವರೇ ಕೊಟ್ಟಿದ್ದಾರೆ. ಅದರ ಅಂಡರಲ್ಲಿ ಶೇರ್ ಕ್ಯಾಪಿಟಲು ಅವರೇ ಕೊಟ್ಟಿದ್ದಾರೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ಅವರೇ ಕೊಟ್ಟಿದ್ದಾರೆ. ನಾನ್ ಕರೆಂಟ್ ಲಯಬಿಲಿಟಿ ಅಂತ ಅವರೇ ಕೊಟ್ಟಿದ್ದಾರೆ, ಅದರ ಲಾಂಗ್ ಟರ್ಮ್ ಲೋನ್ ಅಮೌಂಟ್ ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟಿ ಅಂತ ಕೊಟ್ಟಿದ್ದಾರೆ, ಟ್ರೇಡ್ ಪೇಯಬಲ್ ಅದರಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ನಾನ್ ಕರೆಂಟ್ ಅಸೆಟ್ ಅಂತ ಹೇಳಿದರೆ ಏನು? ಫಿಕ್ಸ್ಡ್ ಅಸೆಟ್ಸು ಅವರೇ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ಸು ಕೂಡ ಅವರೇ ಕೊಟ್ಟಿದ್ದಾರೆ. ಹಾಗಾದರೆ ಇವಾಗ ನೀವೇನು ಮಾಡಬೇಕು? ಏನೂ ಮಾಡೋದಿಲ್ಲ. ಇಲ್ಲಿ ನೋಡ್ಕೊಳ್ಳಿ, ಇದು ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲ. ಪರ್ಟಿಕ್ಯುಲರ್ಸಲ್ಲಿ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನೇ ನೀಟಾಗಿ ಚಂದ ಮಾಡಿ ಬರ್ಕೊಂಡ್ರಾಯ್ತು. ಅಷ್ಟೇ, ಸಿಂಪಲ್ಲು. ಅವ್ರು ಹೇಗೆ ಕೊಟ್ಟಿದ್ದಾರೋ ಹಾಗೆ ಬರ್ಕೊಳ್ಬೇಕು. ಕಾಲಮ್ ಗೊತ್ತಿರಬೇಕು ಅನ್ನೋದು ಬಿಟ್ಟರೆ ಹೇಗೆ ಕೊಟ್ಟಿದ್ದಾರೋ ಹಾಗೆ ಬರ್ಕೊಳ್ಬೇಕು. ಇವಾಗ ಒಂದು ಹೇಳ್ತಾ ಇದ್ದೀನಿ ನಾನು, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ರೆ, ಅದು ಪ್ರಾಫಿಟ್ ಆರ್ ಲಾಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಪ್ರಿಪೇರ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಕಾಲಮ್ ಇದೆ? ಪರ್ಟಿಕ್ಯುಲರ್ಸ್ ಕಾಲಮ್ ಇದೆ. ಇದನ್ನು ಕಾಲಮ್ ನಂಬರ್ 1 ಅಂತ ನೀವು ತಿಳ್ಕೊಳ್ಳಿ. ನೆಕ್ಸ್ಟು ಇದು ಕಾಲಮ್ ನಂಬರ್ 2, ಇದು ಕಾಲಮ್ ನಂಬರ್ 3, 3 ಆಯ್ತಲ್ಲ. ಇನ್ನು ಎಷ್ಟು ಕಾಲಮ್ ಬೇಕು? ಇನ್ನು 2 ಕಾಲಮ್ ಬೇಕು. ನೋಡಿ, ಇಷ್ಟೇ. ನೋಡಿ, ಕಾಣಿಸ್ತಾ ಇದೆಯಾ? ಇಷ್ಟೇ ಆಗೋಯ್ತು ಲೆಕ್ಕ. ಇಲ್ಲಿ ಅವರು ಎಲ್ಲಿ ಎಂಡ್ ಮಾಡಿದಾರೋ ಅಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ನೋಡಿ, ಎಕ್ಸ್ಟ್ರಾ ಕಾಲಮ್ ಹಾಕ್ಕೊಂಡೆ ಅಷ್ಟೇ. ಇದೇ ಲೆಕ್ಕ. ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಇಲ್ಲಿ ಏನಿದೆಯೋ ಅದೇ ಬರುತ್ತೆ, ಸೆಕೆಂಡ್ ಕಾಲಮು ಇಲ್ಲಿ ಏನು ಅಮೌಂಟ್ ಇದೆಯೋ ಅದೇ ಬರುತ್ತೆ, ಥರ್ಡ್ ಕಾಲಮಲ್ಲೂ ಇಲ್ಲಿ ಏನು ಅಮೌಂಟ್ ಇದೆಯೋ ಇದೇ ಬರುತ್ತೆ. ಇವಾಗ ನಿಮಗೆ ಇಲ್ಲಿ 2 ಇಯರ್ ಕಾಣಿಸ್ತಾ ಇದೆ ಅಲ್ವಾ? 24, 25. ಇದನ್ನು ನೀವು ಫಸ್ಟ್ ಇಯರ್ ಅಂತ ತಗೊಳ್ಳಿ, ಇದನ್ನು ನೀವು ಸೆಕೆಂಡ್ ಇಯರ್ ಅಂತ ತಗೊಳ್ಳಿ. ಕರೆಕ್ಟ್ ಅಲ್ವಾ? ಸೆಕೆಂಡ್ ಇಯರ್ ಅಂತ ತಗೊಳ್ಳಿ. ಇನ್ನೆರಡು ಕಾಲಮಲ್ಲಿ ಏನು? ಇನ್ನೆರಡು ಕಾಲಮ್ ಏನು ಅಂತ ಹೇಳಿದ್ರೆ, ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲಿ ಏನು ಇನ್ಕ್ರೀಸು ಡಿಕ್ರೀಸ್ ಆಗಿದೆ ಅದನ್ನು ಬರಿಬೇಕು. ಲಾಸ್ಟ್ ಕಾಲಮಲ್ಲಿ ಪರ್ಸಂಟೇಜಲ್ಲಿ ಏನು ಇನ್ಕ್ರೀಸು ಡಿಕ್ರೀಸು ಆಗಿದೆ ಅದನ್ನು ಬರಿಬೇಕು. ಪರ್ಸಂಟೇಜಲ್ಲಿ ಇನ್ಕ್ರೀಸು ಡಿಕ್ರೀಸ್ ಆಗಿರೋದನ್ನು ಬರಿಬೇಕು. ಹಾಗಾದರೆ ನಾನು ಕಾಲಮ್ಸ್ ಹೇಗೆ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ಒಂದು ಸಲ ನೋಡ್ಕೊಳ್ಳಿ. ವೆರಿ ಸಿಂಪಲ್. ಫಸ್ಟು ಅವ್ರು ಕೊಟ್ಟಿರೋ ಲೆಕ್ಕದಲ್ಲಿ ಏನೇನು ಕೊಟ್ಟಿದ್ದಾರೋ ನೋಡಿ, ಇಷ್ಟೇ. ಪರ್ಟಿಕ್ಯುಲರ್ಸಲ್ಲಿ ಏನೇನು ಕೊಟ್ಟಿದ್ದಾರೋ ನೋಡಿ, ಅವ್ರು ಹೇಗೆ ಕೊಟ್ಟಿದ್ದಾರೋ ಆ್ಯಸ್ ಇಟ್ ಈಸ್ ನಾನು ಬರ್ಕೊಂಡಿದ್ದೀನಿ ನೋಡಿ. ಅವರು ಏನು ಕ್ವಶನಲ್ಲಿ ಕೊಟ್ಟಿದ್ದಾರೋ ಟಾಪಿಕ್ಕು ಪರ್ಟಿಕ್ಯುಲರ್ಸು ಅದನ್ನು ಹಾಗೇ ಬರ್ಕೊಂಡಿದ್ದೀನಿ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಸಲ್ಲಿ ಅವ್ರು ಏನು ಆ್ಯಸ್ ಇಟ್ ಈಸ್ ನೋಡಿ ಏನು ಕೊಟ್ಟಿದ್ದಾರೋ ಅದನ್ನು ಹಾಗೇ ಬರ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ಹಾಗೇ ಬರ್ಕೊಂಡಿರೋದು. ನೆಕ್ಸ್ಟು ಇವಾಗ ಇಲ್ಲಿ ಫಸ್ಟ್ ಇಯರು ಸೆಕೆಂಡ್ ಇಯರ್ ಅಂತ ನಾನು ಬರೆದಿದ್ದೀನಿ. ಫಸ್ಟ್ ಇಯರು ಸೆಕೆಂಡ್ ಇಯರ್ ಅಂತ ಹೇಳಿದ್ರೆ ಯಾವುದು? ಇದೇ ಕಾಲಮ್. ಇಲ್ಲಿ ಫಸ್ಟು ಡೇಟ್ ಕೊಟ್ಟಿದ್ದಾರಲ್ಲ ಆ ಡೇಟನ್ನು ನಾನಿಲ್ಲಿ ಬರೆದಿದ್ದೀನಿ. ಫಸ್ಟ್ ಡೇಟನ್ನು ಬರೆದು ಕಾಲಮ್ ಹಾಕಿ ಫಸ್ಟ್ ಇಯರ್ ಅಂತ ಬರೆದಿದ್ದೀನಿ. ಸೆಕೆಂಡ್ ಡೇಟನ್ನು ಇಲ್ಲಿ ಬರೆದು ಕಾಲಮ್ ಹಾಕಿ ಸೆಕೆಂಡ್ ಇಯರ್ ಅಂತ ಬರೆದಿದ್ದೀನಿ. ಎಕ್ಸ್ಟ್ರಾ 2 ಕಾಲಮ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ, ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ ಅಮೌಂಟಲ್ಲಿ ಏನು ವೇರಿಯೇಷನ್ ಆಗಿದೆ ಅಂತ ಬರೆಯೋದಕ್ಕೆ ನಾನು ಆಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ತೊಗೊಂಡಿದ್ದೀನಿ. ಲಾಸ್ಟ್ ಕಾಲಮು ಪರ್ಸಂಟೇಜಲ್ಲಿ ಏನು ಇನ್ಕ್ರೀಸು ಡಿಕ್ರೀಸ್ ಆಗಿದೆ ಅದು ಬರೆಯೋದಕ್ಕೆ ತೊಗೊಂಡಿದ್ದೀನಿ. ಕಾಲಮ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಿಷ್ಟು ಕೂಡ ಕಾಲಮ್ಸ್. ಇವಾಗ ಏನು ಮಾಡೋದು? ಇವಾಗ ಫಸ್ಟ್ ಇಯರು ಸೆಕೆಂಡ್ ಇಯರು ಪರ್ಟಿಕ್ಯುಲರ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅದ್ರದ್ದು ಅವ್ರ ಅಮೌಂಟು ಅವರೇ ಕೊಟ್ಬಿಟ್ಟಿದ್ದಾರಲ್ಲ ಅದನ್ನು ಹಾಗೇ ಬರ್ಕೊಳ್ತಾ ಹೋಗೋಣ ಇವಾಗ. ಓಕೆ ಅಲ್ಲ? ಈಗ ನೋಡಿ, ಇಲ್ಲಿ ಶೇರ್ ಕ್ಯಾಪಿಟಲು 11 ಲ್ಯಾಕು 21 ಲ್ಯಾಕು ಕೊಟ್ಟಿದ್ದಾರೆ. ನಾನು ಅದನ್ನು ಹಾಗೇ ಬರ್ಕೊಳ್ತೀನಿ. ಶೇರ್ ಕ್ಯಾಪಿಟಲು ಮಾತ್ರ ಅದ್ರ ನೇರನೇ ಬರೀಬೇಕು. ಶೇರ್ ಕ್ಯಾಪಿಟಲು ಒಂದು 11 ಲ್ಯಾಕ್ ಕೊಟ್ಟಿದ್ದಾರೆ, ಇನ್ನೊಂದು 21 ಲ್ಯಾಕ್ ಕೊಟ್ಟಿದ್ದಾರೆ. ಅದನ್ನು ಹಾಗೇ ಬರ್ಕೊಂಡೆ. ಸರಿನಾ? ನೆಕ್ಸ್ಟ್ ಅದಾದ್ರ ಮೇಲೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು 4 ಲ್ಯಾಕು 5 ಲ್ಯಾಕು ಕೊಟ್ಟಿದ್ದಾರೆ. ಅದನ್ನು ಹಾಗೇ ಬರ್ಕೊಳ್ತೀನಿ. 4 ಲ್ಯಾಕ್ ಆ್ಯಂಡ್ 5 ಲ್ಯಾಕ್, 4 ಲ್ಯಾಕ್ ಆ್ಯಂಡ್ 5 ಲ್ಯಾಕ್ ಅಮೌಂಟನ್ನು ನೀಟಾಗಿ ಬರಿಬೇಕು ಮಕ್ಕಳೇ. ನೆಕ್ಸ್ಟು ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ ಲಾಂಗ್ ಟರ್ಮ್ ಲೋನ್ ಕೊಟ್ಟಿದ್ದಾರೆ. 2 ಲ್ಯಾಕು 5 ಲ್ಯಾಕ್ ಅಂತ ಅವರೇ ಕೊಟ್ಟಿದ್ದಾರೆ. ನಾನು ಅದನ್ನೇ ಬರಿತೀನಿ. ಲಾಂಗ್ ಟರ್ಮ್ ಲೋನ್ ನೇರಕ್ಕೆ 2 ಲ್ಯಾಕ್ ಆ್ಯಂಡ್ 5 ಲ್ಯಾಕ್.
ಫಸ್ಟೇ ನೀವು ಪರ್ಟಿಕ್ಯುಲರ್ಸ್ನ ಅಲ್ಲಿ ಕೊಟ್ಟಂಗೆ ಬರೆದಿಟ್ಕೊಳ್ತೀರಿ ಅಂತ ಹೇಳಿದ್ರೆ ಅಮೌಂಟನ್ನು ಮಾತ್ರ ಅದ್ರ ನೇರ ಕರೆಕ್ಟಾಗಿ ಬರಿಬೇಕು, ಗಡಿಬಿಡಿಲಿ ಬರಿಬೇಡಿ. ನೆಕ್ಸ್ಟು ಕರೆಂಟ್ ಲಯಬಿಲಿಟಿಲಿ ಟ್ರೇಡ್ ಪೇಯಬಲ್ಸ್ ಅಂತ ಇದೆ. ಇಲ್ಲಿ ಟ್ರೇಡ್ ಪೇಯಬಲ್ಸ್ನ ಬರ್ಕೊಂಡಿದ್ದೀನಿ ಅವ್ರು ಕೊಟ್ಟಿರೋದನ್ನ. ಅಮೌಂಟು 3 ಲ್ಯಾಕು 6 ಲ್ಯಾಕ್ ಇದೆ. ನಾ ಅಮೌಂಟನ್ನು ಹಾಗೆ ಬರ್ಕೊಳ್ತೀನಿ, 3 ಲ್ಯಾಕ್ 6 ಲ್ಯಾಕ್. ಕರೆಕ್ಟಾ? ನೆಕ್ಸ್ಟು ಟೋಟಲ್ ಮಾಡೋ ಕೆಲಸ ಕೂಡ ನನಗಿಲ್ಲ, ಅವರೇ ಇಲ್ಲಿ ಟೋಟಲ್ ಕೊಟ್ಬಿಟ್ಟಿದ್ದಾರೆ. ಫಸ್ಟು 20 ಲ್ಯಾಕು, ಇನ್ನೊಂದು 37 ಲ್ಯಾಕ್. ನಾನೇನು ಮಾಡ್ತೀನಿ, 20 ಲ್ಯಾಕಿಗೆ 20 ಲ್ಯಾಕ್ ಅಂತ ಬರ್ಕೊಳ್ತೀನಿ, 37 ಲ್ಯಾಕಿಗೆ 37 ಲ್ಯಾಕ್ ಅಂತ ಬರ್ಕೊಳ್ತೀನಿ ಟೋಟಲ್. ಆಯ್ತಲ್ಲ, ಇಷ್ಟೇ. ನೆಕ್ಸ್ಟು ಅಸೆಟ್ಸಿಗೆ ಬರೋಣ. ಅಸೆಟ್ಸು ಕೂಡ ಅವ್ರು ಕೊಟ್ಟಿರೋ ಅಮೌಂಟನ್ನು ಹಾಗೆಯೇ ಬರ್ಕೊಬೇಡ. ಫಸ್ಟ್ ಇಲ್ಲಿ ಅವರು ನಾನ್ ಕರೆಂಟ್ ಅಸೆಟ್ಟಲ್ಲಿ ಟ್ಯಾಂಜಿಬಲ್ ಅಸೆಟ್ ಕೊಟ್ಟಿದ್ದಾರೆ 7 ಲ್ಯಾಕು 16 ಲ್ಯಾಕು. ನಾನು ಅದನ್ನು ಹಾಗೇ ಬರ್ಕೊಳ್ತೀನಿ, 7 ಲ್ಯಾಕ್ 16 ಲ್ಯಾಕ್. ನೆಕ್ಸ್ಟು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಇಂಟ್ಯಾಂಜಿಬಲ್ಲು 3 ಲ್ಯಾಕು 4 ಲ್ಯಾಕ್ ಇದೆ. ಅದನ್ನು ಹಾಗೆ ಬರ್ಕೊಳ್ತೀನಿ, 3 ಲ್ಯಾಕ್ 4 ಲ್ಯಾಕ್. ನೆಕ್ಸ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅವರು 4 ಲ್ಯಾಕು 5 ಲ್ಯಾಕು. ಅದನ್ನು ಹಾಗೇ ಬರ್ಕೊಳ್ತೀನಿ, 4 ಲ್ಯಾಕ್ ಆ್ಯಂಡ್ 5 ಲ್ಯಾಕ್. ನೋಡಿ ಎಷ್ಟು ಈಸಿ, ನೋಡಿ ಎಷ್ಟು ಮುಗ್ದೇ ಹೋಗ್ತಾ ಬಂತು ಪ್ರಾಬ್ಲಮ್, ಹೌದಾ? ನೆಕ್ಸ್ಟು ಕರೆಂಟ್ ಅಸೆಟ್ಸಲ್ಲಿ ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ ನಾವು ಕೂಡ ಬರ್ಕೊಂಡಿದ್ದೀವಿ. ಕರೆಂಟ್ ಅಸೆಟ್ಟಲ್ಲಿ 3 ಇದೆ, ಅವ್ರೇನು ಕೊಟ್ಟಿದ್ದಾರೋ ಅದನ್ನೇ ಬರ್ಕೊಂಡಿದ್ದೆ. ಸೊ ಈಗ ಅಮೌಂಟನ್ನು ಎಂಟ್ರಿ ಮಾಡಬೇಕು. ಇನ್ವೆಂಟರೀಸಿಗೆ ಇನ್ವೆಂಟರೀಸ್ ನೇರಕ್ಕೆ ಇಟ್ಕೊಳ್ಳಿ. 4 ಲ್ಯಾಕ್ 50,000 ಕೊಟ್ಟಿದ್ದಾರೆ, 4 ಲ್ಯಾಕ್ 50,000 ಕೊಟ್ಟಿದ್ದಾರೆ, ಬರೆದಿದ್ದೀನಿ. ಇನ್ನೊಂದು 6 ಲ್ಯಾಕ್ 50,000 ಕೊಟ್ಟಿದ್ದಾರೆ, ಬರೆದಿದ್ದೀನಿ. ನೆಕ್ಸ್ಟು ಟ್ರೇಡ್ ರಿಸಿವಬಲ್ಸು 1 ಲ್ಯಾಕು 4 ಲ್ಯಾಕು ಕೊಟ್ಟಿದ್ದಾರೆ, ಅದನ್ನು ಹಾಗೆ ಬರೀತೀನಿ, 1 ಲ್ಯಾಕ್ 4 ಲ್ಯಾಕ್. ನೆಕ್ಸ್ಟು ಕೊನೆಯದಾಗಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸು 50,000 1 ಲ್ಯಾಕ್ 50,000 ಕೊಟ್ಟಿದ್ದಾರೆ. ಸೊ ಅದೇ ಅಮೌಂಟನ್ನು ಬರಿತೀನಿ, 50,000 1 ಲ್ಯಾಕ್ 50,000. ಎಗೇನ್ ಈಗ ಅಸೆಟ್ಟಿನ ಟೋಟಲ್ ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಬ್ಯಾಲೆನ್ಸ್ ಶೀಟು ಲಯಬಿಲಿಟಿ ಈಸ್ ಈಕ್ವಲ್ ಟು ದ ಅಸೆಟ್ಸು ನಮಗೆ ಗೊತ್ತಿದೆ. ಸೊ ಇಲ್ಲಿ 20 ಲ್ಯಾಕು 37 ಲ್ಯಾಕು ಕೊಟ್ಟಿದ್ದಾರಲ್ಲ, ಅದನ್ನು ಮತ್ತೆ ಹಾಗೆ ಬರ್ಕೊಳ್ತೀನಿ. ಟೋಟಲು 20 ಲ್ಯಾಕ್ 37 ಲ್ಯಾಕ್ ಆಗೋಯ್ತಲ್ಲ. ಇವಾಗ ಇನ್ನು 2 ಕಾಲಮ್ನ ನಾವು ಫಿಲಪ್ ಮಾಡಬೇಕು. ಇನ್ನು 2 ಕಾಲಮ್ನ ಫಿಲಪ್ ಮಾಡೋದು ತುಂಬಾ ಈಸಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ಇಲ್ಲಿ ಫಸ್ಟ್ ಇಯರು ಸೆಕೆಂಡ್ ಇಯರು ಅಂತ 2 ಅಮೌಂಟ್ ಅವ್ರು ಕೊಟ್ಟಿದ್ದನ್ನೇ ಬರೆದ್ವಿ ಅಲ್ವಾ. ಈಗ 24ರಿಂದ 25ಕ್ಕೆ ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ ಬರೀರಿ. 24 ಅಂದರೆ ಹೋದ ವರ್ಷ ಅಂದ್ಕೊಳ್ಳಿ, 25 ಅಂತ ಹೇಳಿದ್ರೆ ಈ ವರ್ಷ ಅಂತ ಅಂದ್ಕೊಳ್ಳಿ. ಹೋದ ವರ್ಷಕ್ಕಿಂತ ಈ ವರ್ಷ ಎಷ್ಟು ಇನ್ಕ್ರೀಸ್ ಆಗಿದೆ ಬರೀರಿ. ಇಲ್ಲಿ 11 ಲಕ್ಷ ಇತ್ತು, ಇಲ್ಲಿ 21 ಇದೆ. ಎಷ್ಟು ಇನ್ಕ್ರೀಸ್ ಆಯಿತು? 10 ಲಕ್ಷ ಇನ್ಕ್ರೀಸ್ ಆಗಿದೆ. 11 ಅಂತ ಬರೆದಿದ್ದೀನಿ, ಸರಿ ಮಾಡ್ಕೊಳ್ಳಿ. 10 ಲಕ್ಷ ಇನ್ಕ್ರೀಸ್ ಆಗಿದೆ. ಇಲ್ಲಿ 4 ಲ್ಯಾಕ್ ಇದೆ, ಇಲ್ಲಿ 5 ಲ್ಯಾಕ್ ಇದೆ. ಎಷ್ಟು ಇನ್ಕ್ರೀಸ್ ಆಯಿತು? 1 ಲ್ಯಾಕ್ ಇನ್ಕ್ರೀಸ್ ಆಯಿತು. ಅರ್ಥ ಆಗ್ತಿದೆಯಲ್ಲ? ಅದರ ಅರ್ಥ ಪ್ರೆಸೆಂಟ್ ಇಯರಿಂದ ಲಾಸ್ಟ್ ಇಯರ್ನ ಕಳೆದ್ರೆ ಆಯಿತು. ಪ್ರೆಸೆಂಟ್ ಇಯರ್ ಅಂತ ಹೇಳಿದ್ರೆ ಇದು 2ನೇ ಕಾಲಮು. ಲಾಸ್ಟ್ ಇಯರ್ನ ಕಳೆಯೋದು ಅಂತ ಹೇಳಿದ್ರೆ ಹಿಂದಿನ ಅಮೌಂಟನ್ನು ಕಳೆದ್ರೆ ಆಯಿತು. ಓಕೆನಾ? ಈಸಿಯಾಗಿ ಮಾಡಿ. ಈಗ 5ರಲ್ಲಿ 2 ಲಕ್ಷ ಹೋದರೆ ಎಷ್ಟು? 3 ಲಕ್ಷ. 5ರಲ್ಲಿ 2 ಹೋದರೆ 3 ಲಕ್ಷ. ನೆಕ್ಸ್ಟು 6ರಲ್ಲಿ 3 ಹೋದರೆ ಎಷ್ಟು? 3 ಲಕ್ಷ. ಕರೆಕ್ಟಾ? 37ರಲ್ಲಿ 20 ಹೋದರೆ ಎಷ್ಟು? 17 ಲಕ್ಷ. ಕರೆಕ್ಟ್ ಅಲ್ವಾ? ನೆಕ್ಸ್ಟು 16 ಲಕ್ಷದಲ್ಲಿ 7 ಲಕ್ಷ ಹೋದರೆ ಎಷ್ಟು? 9 ಲಕ್ಷ. 4ರಲ್ಲಿ 3 ಲಕ್ಷ ಹೋದರೆ ಎಷ್ಟು? 1 ಲ್ಯಾಕ್. 5 ಲ್ಯಾಕಲ್ಲಿ 4 ಲ್ಯಾಕ್ ಹೋದರೆ ಎಷ್ಟು? ಅಗೇನ್ 1 ಲ್ಯಾಕ್. 6 ಲ್ಯಾಕ್ 50,000ಅಲ್ಲಿ 4 ಲ್ಯಾಕ್ 50,000 ಹೋದರೆ ಎಷ್ಟು? 2 ಲ್ಯಾಕ್. ನೀವು ಕ್ಯಾಲ್ಕುಲೇಟ್ರಲ್ಲಿ ಕಳಿಬೋದು ಮಕ್ಕಳೇ, ಬಟ್ ಈಸಿ ಇದೆ. 4ರಲ್ಲಿ 1 ಹೋದರೆ ಎಷ್ಟು? 3 ಆಗುತ್ತೆ, 3 ಲ್ಯಾಕ್. 1 ಲ್ಯಾಕ್ 50,000ಅಲ್ಲಿ 50,000 ಹೋದರೆ ಎಷ್ಟು? 1 ಲ್ಯಾಕ್. ನೆಕ್ಸ್ಟು 37ನಲ್ಲಿ 20 ಹೋದರೆ ಎಷ್ಟು? 37 ಲ್ಯಾಕಲ್ಲಿ 20 ಹೋದರೆ 17 ಲ್ಯಾಕ್. ನೋಡಿ ಇಷ್ಟೇ, ಮುಗಿದೋಯ್ತು, ಕಾಲಮ್ ಮುಗೀತು. ಇನ್ನು ಪರ್ಸೆಂಟೇಜ್ ಒಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯಿತು. ನೋಡಿ ಕಳೆದು ಬರೆದಿದ್ದೀನಿ ಅಷ್ಟೇ. ಕಳೆದು ಇಲ್ಲಿ ಯಾವುದೂ ಕೂಡ ಎಲ್ಲವೂ ಹೆಚ್ಚಾಗಿದೆ, ಯಾವುದು ಕಡಿಮೆ ಆಗಿಲ್ಲ. ಅಂದರೆ ಈ ಫಸ್ಟ್ ಇಯರ್ ಇರೋ ಎಲ್ಲ ಅಮೌಂಟ್ಗಿಂತನೂ ಸೆಕೆಂಡ್ ಇಯರ್ ಇರುವಂತಹ ಎಲ್ಲ ಅಮೌಂಟ್ ಏನಾಗಿದೆ? ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಿದೆ? ಇನ್ಕ್ರೀಸೇ ಆಗಿದೆ, ಯಾವುದು ಡಿಕ್ರೀಸ್ ಆಗಿಲ್ಲ. ಹಾಗಾಗಿ ನಾನಿಲ್ಲಿ ಇನ್ಕ್ರೀಸೇ ಬರೆದಿದ್ದೀನಿ, ಯಾವುದು ಮೈನಸ್ ಬಂದಿಲ್ಲ. ನೀವು ಕನ್ಫ್ಯೂಸ್ ಮಾಡಿಕೊಂಡು 11ರಲ್ಲಿ 21 4ರಲ್ಲಿ 5 ಈ ಥರ ಕಳೆಯೋದಲ್ಲ. ಪ್ರೆಸೆಂಟಿಂದ ಹಿಂದಿನ ವರ್ಷ ಕಳೀರಿ. 21ರಲ್ಲಿ 11, 5ರಲ್ಲಿ 4, 5ರಲ್ಲಿ 2, 6ರಲ್ಲಿ 3, 16ರಲ್ಲಿ 7, 4ರಲ್ಲಿ 3, 5ರಲ್ಲಿ 4 ಮುಂದಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯೋದು. ಇದಿಷ್ಟು ಕಳೆದಾದ್ರ ಮೇಲೆ ಇವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಪರ್ಸೆಂಟೇಜ್.
ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ನೀವಿಲ್ಲಿ ಕಾಲಮ್ ನಂಬರ್ ಕೊಟ್ಕೊಳ್ಬೇಡಿ, ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದನ್ನು ನಾವು ಕಾಲಮ್ ನಂಬರ್ 1 ಅಂದ್ಕೊಂಡ್ರೆ, ಇದನ್ನು ಕಾಲಮ್ ನಂಬರ್ 2 ಅಂದ್ಕೊಂಡ್ರೆ, ಇದನ್ನು 3 ಅಂದ್ಕೊಂಡ್ರೆ, ಇದು 4. ಕರೆಕ್ಟಾ? ನಿಮಗಿವಾಗ ಥರ್ಡ್ ಕಾಲಮ್ ಹೆಂಗೆ ಕಂಡುಹಿಡಿದ್ರಿ? 2 - 1 ಕಾಲಮ್ ನಂಬರ್ 2 ಇಂದ ಕಾಲಮ್ ನಂಬರ್ 1 ಕಳೆದ್ರಿ. ಹಾಗಾದರೆ ಇವಾಗ ಕಾಲಮ್ ನಂಬರ್ 4 ಹೇಗೆ ಸಿಗುತ್ತೆ? ಕಾಲಮ್ ನಂಬರ್ 4 ಸಿಗಬೇಕು ನಮಗಿವಾಗ, ಹೌದಾ? ಅಂದರೆ ಪರ್ಸಂಟೇಜ್ ಕಂಡುಹಿಡಿಬೇಕು. ಪರ್ಸಂಟೇಜ್ ಕಂಡುಹಿಡಿಬೇಕಾದ್ರೆ ಇಲ್ಲಿ ಫಸ್ಟ್ ಕಾಲಮು 21 ಲಕ್ಷದಲ್ಲಿ 11 ಹೋದರೆ 10 ಉಳಿಯುತ್ತೆ, ಸರಿ ಬರ್ಕೊಳ್ಳಿ. 10 ಲಕ್ಷ. 21ರಲ್ಲಿ 11 ಹೋದರೆ 10 ಲಕ್ಷ. ಇವಾಗ ಪರ್ಸಂಟೇಜ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕಂಪ್ಯಾರಿಟಿವ್ ಕಾಮನ್ ಸೈಜು ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಇವಾಗ ಫಸ್ಟ್ ಇಯರು ಸೆಕೆಂಡ್ ಇಯರು ಅವ್ರು ಕೊಟ್ಟಿರೋ ಅಮೌಂಟನ್ನೇ ಬರೆದ್ರಾ? ನೆಕ್ಸ್ಟು ಸೆಕೆಂಡ್ ಇಯರ್ ಅಮೌಂಟಿಂದ ಅಂದರೆ ಪ್ರೆಸೆಂಟ್ ಇಯರ್ ಅಮೌಂಟಿಂದ ಹಿಂದಿನ ವರ್ಷದ ಅಮೌಂಟನ್ನು ಕಳೆದು ಬರೆದ್ರಿ. ಕರೆಕ್ಟಾ? ಅವಾಗೊಂದು ಅಮೌಂಟ್ ಸಿಕ್ತು. ಇವಾಗ ಪರ್ಸಂಟೇಜ್ ಕಂಡುಹಿಡಿಬೇಕಾದ್ರೆ ನೀವೇನು ಇನ್ಕ್ರೀಸು ಡಿಕ್ರೀಸು ಕಂಡುಹಿಡಿದ್ರಲ್ಲ ಅದೇ ಕಾಲಮ್ ಏನು. ಇನ್ಕ್ರೀಸು ಡಿಕ್ರೀಸು ಕಂಡುಹಿಡ್ದಿರೋ ಕಾಲಮ್ ನಂಬರ್ ಎಷ್ಟು? 3. ಕರೆಕ್ಟ್ ಅಲ್ವಾ? ಇನ್ಕ್ರೀಸು ಡಿಕ್ರೀಸು ನೀವು 3 ಅನ್ನೋದಕ್ಕಿಂತನೂ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ಕ್ರೀಸ್ ಡಿಕ್ರೀಸ್ ಏನು ಕಂಡುಹಿಡಿದ್ರಿ ಆ ಕಾಲಮು ಡಿವೈಡೆಡ್ ಬೈ ಫಸ್ಟ್ ಇಯರ್ ಕಾಲಮು, ಅಂದರೆ ಕಾಲಮ್ ನಂಬರ್ 1. ಫಸ್ಟ್ ಇಯರ್ ಅಂದರೆ ಯಾವುದು? ಇದು ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದು ಇನ್ಕ್ರೀಸು ಡಿಕ್ರೀಸು ಈಗ ಕಂಡುಹಿಡ್ದಿರೋ ಕಾಲಮು. ನೆಕ್ಸ್ಟು ಡಿವೈಡೆಡ್ ಬೈ ಫಸ್ಟ್ ಇಯರ್, ಎಲ್ಲದಕ್ಕೂ ಇದೆ ಫಸ್ಟ್ ಇಯರ್, ಇಂಟು 100. ಈಗ ಅದರ ಅರ್ಥ ಏನು? 10 lakh ಡಿವೈಡೆಡ್ ಬೈ 11 lakh ಇಂಟು 100. ನೆಕ್ಸ್ಟ್ ಲೆಕ್ಕ 1 lakh ಡಿವೈಡೆಡ್ ಬೈ 4 lakh ಇಂಟು 100. 3 lakh ಡಿವೈಡೆಡ್ ಬೈ 2 lakh ಇಂಟು 100. 3 lakh ಡಿವೈಡೆಡ್ ಬೈ 3 lakh ಇಂಟು 100. ಈ ರೀತಿ ಲೆಕ್ಕನ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ನೀವಿವಾಗ ಕ್ಯಾಲ್ಕುಲೇಟ್ರಲ್ಲಿ ಫಸ್ಟ್ ಏನು ಮಾಡಿ, ಇಲ್ಲಿ ಏನಿದೆ, ಎಷ್ಟಿದೆ? ಆಬ್ಸಲ್ಯೂಟ್ ಇನ್ಕ್ರೀಸ್ ಅಲ್ವಾ? ಸೊ 10 lakh, ನೀವು 10 lakh ಅಮೌಂಟನ್ನು ಕೊಟ್ಕೊಳ್ಳಿ. 10 lakh ಸರಿನಾ? ಡಿವೈಡೆಡ್ ಬೈ ಅಂತ ಹೇಳಿದ್ದೀನಿ, ಡಿವೈಡೆಡ್ ಬೈ ಆಬ್ಸಲ್ಯೂಟ್ ಆಯಿತು. ಇದಕ್ಕೆ ಯಾವುದು? ಇದು ಡಿವೈಡೆಡ್ ಬೈ 11 lakh. 11 lakh ಕರೆಕ್ಟ್ ಅಲ್ವಾ? ಇಂಟು 100 ಎಷ್ಟು ಬಂತು? 90.90. ಸೊ ನೀವೇನು ಬರಿಬೇಕು ಇಲ್ಲಿ? 90.90%. ನೆಕ್ಸ್ಟ್ ಏನು ಮಾಡಬೇಕು ಹೇಳಿ? ನೀವೇ ಹೇಳಿ. ನೆಕ್ಸ್ಟು 1 lakh. 1 lakh ಕರೆಕ್ಟಾ? 1 lakh ಡಿವೈಡೆಡ್ ಬೈ ಎಷ್ಟು? 1 lakh ಡಿವೈಡೆಡ್ ಬೈ 4 lakh. 1 lakh ಡಿವೈಡೆಡ್ ಬೈ 4 lakh ಇಂಟು 100. ಎಷ್ಟು ಪರ್ಸೆಂಟೇಜ್ ಬಂತು? 25. ನೆಕ್ಸ್ಟು 3 lakh ಬೈ 2 lakh ಇಂಟು 100. 3 lakh ಬೈ 3 lakh ಇಂಟು 100. ಕರೆಕ್ಟಾ? ನಾನಿವಾಗ ಮಾಡ್ತಾ ಇದ್ದೀನಿ 3 lakh. ಓಕೆ, 3 lakh ಡಿವೈಡೆಡ್ ಬೈ 2 lakh ಇಂಟು 100. 150 ಬಂತು. ಸೊ 150 ಇಲ್ಲಿ ಬರಿತಾ ಇದ್ದೀನಿ, 150%. ನೆಕ್ಸ್ಟು 3 lakh ಬೈ 3 lakh. 3 lakh ಬೈ 3 lakh ಇಂಟು 100. ಸೊ ಎಗೈನ್ 3 lakh ಡಿವೈಡೆಡ್ ಬೈ 3 lakh ಇಂಟು 100. ಎಷ್ಟು ಪರ್ಸೆಂಟೇಜ್ ಬಂತು? ಆನ್ಸರ್ 100. ಓಕೆ, ನೆಕ್ಸ್ಟ್ ಒನ್ ಇಲ್ಲೇ ಇದೆ, ಕಾಣಿಸ್ತಾ ಇದೆಯಲ್ಲ, 17 lakh ಸರಿನಾ? 17 lakh ಡಿವೈಡೆಡ್ ಬೈ 20 lakh ಇಂಟು 100. 85%. ನೋಡಿ ಈ ಥರ. ಇವಾಗ ಈ ಅಸೆಟ್ಸ್ ಏನಿದೆ ಇದನ್ನು ನೀವು ಮಾಡ್ತೀರಾ? ಸಿಂಪಲ್. 9 lakh ಬೈ 7 lakh ಇಂಟು 100. 9 lakh ಬೈ 7 lakh ಇಂಟು 100 ಎಷ್ಟು ಬರುತ್ತೆ ಆನ್ಸರು? 128.57 ಬರುತ್ತೆ. ಅದನ್ನೇ ಬರೀರಿ. ನೆಕ್ಸ್ಟು 1 lakh ಡಿವೈಡೆಡ್ ಬೈ 3 lakh ಇಂಟು 100 ಮಾಡಿದ್ರೆ 33.33% ಬರುತ್ತೆ. ಬರೀರಿ. ನೆಕ್ಸ್ಟು 1 lakh ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ 25% ಬರುತ್ತೆ. ಬರೀರಿ. ನೆಕ್ಸ್ಟು 2 lakh ಡಿವೈಡೆಡ್ ಬೈ 4 lakh 50,000 ಮಾಡಿದ್ರೆ 44.44% ಬರುತ್ತೆ. ನೆಕ್ಸ್ಟು 3 lakh ಬೈ 1 lakh. 3 lakh ಬೈ 1 lakh ಇಂಟು 100 ಮಾಡಿದ್ರೆ 300% ಬರುತ್ತೆ. ನೆಕ್ಸ್ಟು 1 lakh ಬೈ 50,000. 1 lakh ಬೈ 50,000 ಇಂಟು 100 ಮಾಡಿದ್ರೆ 200% ಬರುತ್ತೆ.
ಕೊನೆಗೆ 17 ಲ್ಯಾಕು ಬೈ 20 ಲ್ಯಾಕ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಲಯಬಿಲಿಟಿದು ಏನು ಬಂದಿತ್ತೋ ಪರ್ಸಂಟೇಜು ಅದೇ ಅಸೆಟ್ಟಿನ ಪರ್ಸಂಟೇಜ್ ಬರುತ್ತೆ. ಸೊ ಇಷ್ಟು ಮಾಡಿದ್ರಾಯಿತು. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟು ಮುಗೀತು. ಫಸ್ಟ್ ಏನು ಮಾಡಿದ್ರಿ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂತ ಹೆಡ್ಡಿಂಗ್ ಬರ್ಕೊಂಡ್ರಿ. ಪರ್ಟಿಕ್ಯುಲರ್ಸು ಫಸ್ಟ್ ಇಯರು ಸೆಕೆಂಡ್ ಇಯರು ಅಂತ ಹೇಳ್ಕೊಂಡು ಬರ್ಕೊಂಡ್ರಿ. ಆ ಪರ್ಟಿಕ್ಯುಲರ್ಸು ಫಸ್ಟ್ ಇಯರು ಸೆಕೆಂಡ್ ಇಯರು ಕೊಟ್ಟಿರೋ ಕ್ವಶನಲ್ಲಿ ಏನಿದೆಯೋ ಸೇಮ್ ಪರ್ಟಿಕ್ಯುಲರ್ಸು ಸೇಮ್ ಅಮೌಂಟನ್ನು ಹಾಗೇ ಬರ್ಕೊಂಡ್ರಿ. ನೆಕ್ಸ್ಟ್ ಅಬ್ಸಲ್ಯೂಟ್ ಇನ್ಕ್ರೀಸು ಡಿಕ್ರೀಸು, ಪ್ರೆಸೆಂಟ್ ಇಯರ್ ಅಮೌಂಟಲ್ಲಿ ಲಾಸ್ಟ್ ಇಯರ್ ಅಮೌಂಟನ್ನು ಕಳೀತಾ ಬರಬೇಕು. ಪ್ರೆಸೆಂಟ್ ಇಯರು ಇದರಲ್ಲಿ ಇದು, ಇದರಲ್ಲಿ ಇದು, ಇದರಲ್ಲಿ ಇದು, ಸೆಕೆಂಡ್ ಇಯರಲ್ಲಿ ಫಸ್ಟ್ ಇಯರು, ಸೆಕೆಂಡ್ ಇಯರಲ್ಲಿ ಫಸ್ಟ್ ಇಯರು ಕಳೀತಾ ಬರಬೇಕು. ಕಳೆದಾದ್ರ ಮೇಲೆ ಪರ್ಸಂಟೇಜ್ ಕಂಡುಹಿಡಿಯುವಾಗ ಏನು ಆಬ್ಸಲ್ಯೂಟ್ ಇನ್ಕ್ರೀಸು ಡಿಕ್ರೀಸು ನೋಡಿದ್ದೀವಲ್ಲ, ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ ಅದು ಬೇರೆ. ಈ ಲೆಕ್ಕದಲ್ಲಿ ಎಲ್ಲವೂ ಇನ್ಕ್ರೀಸೇ ಆಗಿದೆ. ಇನ್ಕ್ರೀಸ್ ಆಗಿರುವ ಅಮೌಂಟು ಅಥವಾ ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಆಗಿರುವ ಅಮೌಂಟು ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಅಮೌಂಟು ಇಂಟು 100. ಅದರ ಅರ್ಥ ಈ ಸೆಕೆಂಡ್ ಇಯರು ಯೂಸಿಗೆ ಬರಲ್ಲ. ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡುವಾಗ ಈ ಸೆಕೆಂಡ್ ಇಯರ್ ಅಮೌಂಟು ಯಾವುದಕ್ಕೂ ಯೂಸಿಗೆ ಬರಲ್ಲ. ಇದು ಯೂಸಿಗೆ ಬರೋದು ಯಾವಾಗ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಇನ್ಕ್ರೀಸ್ ಡಿಕ್ರೀಸ್ ಕಂಡುಹಿಡಿತೀವಲ್ಲ ಅವಾಗ ಮಾತ್ರ ದೊಡ್ಡದು. ಇಲ್ಲಿ ಸೆಕೆಂಡ್ ಇಯರಲ್ಲಿ ಫಸ್ಟ್ ಇಯರು, ಸೆಕೆಂಡ್ ಇಯರ್ಲಿ ಫಸ್ಟ್ ಇಯರು ಕಂಡುಹಿಡಿತೀವಿ ಬಿಟ್ಟರೆ ಪರ್ಸಂಟೇಜಿಗೆ ಸೆಕೆಂಡ್ ಇಯರ್ನ ಟಚ್ ಮಾಡೋ ಹಾಗೆ ಇಲ್ಲ. ಏನು ಇನ್ಕ್ರೀಸು ಡಿಕ್ರೀಸು ನೋಡಿರ್ತೀವಿ ಅದು ಡಿವೈಡೆಡ್ ಬೈ ಫಸ್ಟ್ ಇಯರು ಇಂಟು 100. ಯಾಕಿಷ್ಟು ನಾನು ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಅಂತ ಹೇಳಿದ್ರೆ, ಕಾಮನ್ ಸೈಜಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಬಿಡ್ತೀರಿ. ಆ್ಯಕ್ಚುಲಿ ಕಾಮನ್ ಸೈಜಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿರುವ ಅಮೌಂಟು ಡಿವೈಡೆಡ್ ಬೈ ಟೋಟಲ್, 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 ಇಲ್ಲಿರುವ ಟೋಟಲ್ ಬೈ ಟೋಟಲ್, ಆ ಥರ. ಅಂದರೆ ಪ್ರತಿ ಅಮೌಂಟಿಗೂ ಬೈ ಟೋಟಲ್. ಇಲ್ಲೂ ಅಷ್ಟೇ, ಇದಕ್ಕೆ ಟೋಟಲ್, ಇದಕ್ಕೆ ಟೋಟಲ್, ಇದಕ್ಕೆ ಬೈ ಟೋಟಲ್, ಇದಕ್ಕೆ ಬೈ ಟೋಟಲ್, ಅದು ಕಾಮನ್ ಸೈಜು. ಬೈ ಟೋಟಲ್ ಹಾಕಿದ್ರೆ ಕಾಮನ್ ಸೈಜು. ಇಲ್ಲಿ ಆಬ್ಸಲ್ಯೂಟ್ ಅಮೌಂಟು ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟು ಇಂಟು 100 ಹಾಕಿದ್ರೆ ಪರ್ಸಂಟೇಜು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಮಾಡೆಲ್ ಪೇಪರಲ್ಲೂ ಕೂಡ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ. ಬಟ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟು ಪ್ರಾಫಿಟ್ ಆ್ಯಂಡ್ ಲಾಸ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟು ಸೇಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಈ ಲೆಕ್ಕನ ಒಂದ್ಸಲ ನೀವೇ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಈಸಿ ಇದೆ, ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಈಸಿ ಇದೆ ನೋಡಿ. ಈ ಲೆಕ್ಕನ ಆರಾಮಾಗಿ ಎಂಥ ಅಕೌಂಟೆನ್ಸಿ ಕಷ್ಟ ಇರೋ ಸ್ಟೂಡೆಂಟ್ ಆದರೂ ಈ ಲೆಕ್ಕನ ಆರಾಮಾಗಿ ಬರೆದು ಬರ್ಬೋದು. ನೆಕ್ಸ್ಟು ನನ್ನ ಪ್ರಕಾರ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸು ಕೂಡ ಈಗ ಆಲ್ರೆಡಿ ನೀವು ಕಂಪನೀಸ್ ಆ್ಯಕ್ಟ್ ಅಂಡರಲ್ಲಿ ಮಾಡಿರೋದ್ರಿಂದ ಸೊ ಇದೆರಡು ಇನ್ಕಮ್ ಅಂತ ಗೊತ್ತು, ಉಳಿದಿರೋದು ಎಕ್ಸ್ಪೆನ್ಸಸ್ ಅಂತ ಗೊತ್ತು. ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ನ ಕಳಿಬೇಕು ಅನ್ನೋದು ಗೊತ್ತು, ಆಮೇಲೆ ಟ್ಯಾಕ್ಸ್ನ ಲೆಸ್ ಮಾಡಬೇಕು, ಬಂದಿರೋದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ. ಬಟ್ ಇಲ್ಲಿ ನಿಮಗೆ ಏನು ಅಬ್ಸಲ್ಯೂಟ್ ಇನ್ಕ್ರೀಸು ಡಿಕ್ರೀಸು ಪರ್ಸಂಟೇಜನ್ನು ಕಂಡುಹಿಡಿಯೋದನ್ನು ನಾನು ಹೇಳ್ಕೊಡ್ಬೇಕು. ಸೊ ಅದಿಷ್ಟು ಲೆಕ್ಕವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ಯಾವ ರೀತಿಯಾಗಿ ಮಾಡಬೇಕು 12 ಮಾರ್ಕ್ಸ್ನ ತೊಗೊಳ್ಬೇಕು ಅಂತ. ಓಕೆನಾ? ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.